కాలేజ్ ఆఫ్ బైబిల్ టెక్నాలజీ ప్రిన్సిపల్గా బాధ్యతలు వ్యవహరిస్తున్న రాము అలాగే సుజాత దంపతులకు జన్మించిన కుమారుడు హరీష్ మరి కన్నడ ప్రాంతానికి చెందిన వ్యక్తిగా బెంగళూరులో తన తండ్రి కాలేజ్ ఆఫ్ బైబిల్ టెక్నాలజీ ప్రిన్సిపల్గా వ్యవహరిస్తూ 5 ఏండ్లు రెసిడెన్షియల్ బైబిల్ యూనివర్సిటీలో తన కుమారుని చేర్పించారు. మరి ఆ కుమారుడు కన్నడలో దేవుని వాక్యాన్ని మీ మధ్యకు పంచుకోబోతున్నాడు. తెలుగు వచ్చు కొంత, కానీ కన్నడ స్వభాష కాబట్టి దేవుని వాక్యాన్ని కన్నడలో కొద్దిసేపు మీకు ಅಂದಿಂಚಿನ ತರುవాత మిగిలిన 2 పిల్లల ಡೆಮಾನ್ಸ್ಟ್ರೇಷನ್ మనం ಅಂదాం. ಪ್ರೀತಿಯ ದೈವ ಜನರೇ, ದೇವರ ಮಾತುಗಳನ್ನು ಕೇಳೋದಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಇಂದಿನ ಸಮಯದಲ್ಲಿ ನಿಮ್ಮ ಮುಂದೆ ಸತ್ತವರು ದೆವ್ವಗಳಾಗಿ ಭೂತಗಳಾಗಿ ಬರ್ತಾರ ಎನ್ನುವ ಅಂಶವನ್ನ ನಿಮ್ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಪ್ರಿಯರೇ, ಈ ಭೂಮಿ ಮೇಲೆ ಹುಡ್ತಾ ಇರೋ ಪ್ರತಿ ಮನುಷ್ಯನು ಭಯ ಬೀಳ್ತಾನೆ. ಹೇಗಂದ್ರೆ ಕೆಲವರು ಸಿಂಹ ಕಂಡ್ರೆ ಭಯ ಬೀಳ್ತಾರೆ, ಕೆಲವರು ಹಾವು ಕಂಡ್ರೆ ಭಯ ಬೀಳ್ತಾರೆ, ಇನ್ನೂ ಕೆಲವರು ಚಿಕ್ಕ ಚಿಕ್ಕ ಹುಳಗಳು ಕಂಡ್ರೆ ಭಯ ಬೀಳ್ತಾರೆ. ಹಾಗೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಕಂಡ್ರೆ ಭಯ ಬೀಳ್ತಾರೆ, ಪೊಲೀಸರಂದ್ರೆ ಕಳ್ಳರು ಭಯ ಬೀಳ್ತಾರೆ, CM PM ಇವರು ಪ್ರೆಸಿಡೆಂಟ್ಗೆ ಕಂಡ್ರೆ ಭಯ ಬೀಳ್ತಾರೆ. ಆದ್ರೆ ನಾನು ಇವಾಗ ಹೇಳೋದು, CM PM ಪ್ರೆಸಿಡೆಂಟ್ ಇವರೆಲ್ಲರೂ ಭಯ ಬೀಳೋದು ನಿಮಗೆಲ್ಲರಿಗೂ ಭಯ ಹೊಡಿಸ್ತದು. ಆ ಹೆಸರು ಕೇಳಿದ್ರೆ ಗಡ ಗಡ ಅಂತ ನಡುಗ್ತೀರಾ. ಆ ಹೆಸರು ಕೇಳ್ಬೇಕು ಅನ್ಕೊಂಡಿದ್ದೀರಾ? ಅದೇ ರೀ, ದೆವ್ವ. ಪ್ರಿಯರೇ, ದೆವ್ವವನ್ನ ಈ ಪ್ರಪಂಚ ಅನೇಕ ರೂಪಗಳಿಂದ ತೋರಿಸಿ ಸಮಾಜವನ್ನು ಮೋಸ ಮಾಡಿ ಅದೇ ಸಮಾಜವನ್ನು ದೆವ್ವ ಹಿಡಿದ ಸಮಾಜವನ್ನಾಗಿ ಬದಲಾಯಿಸ್ತಾ ದೆವ್ವದ ಆಲೋಚನೆಗಳಿಂದ ಬದುಕಿಸ್ತಾ ಇದೆ. ದೆವ್ವ ಅಂದ್ರೆ ಈ ಪ್ರಪಂಚ ಹೆಂಗ ಅನಿಸ್ತಂದ್ರೆ, ದೆವ್ವನ ಅಂತಾರೆ. ಅದೇ ದೇವರ ಹೆಸರು ಹೇಳ್ದೆ ಅಯ್ಯ ದೇವರ ಅಂತಾರೆ. ಅದೇ ದೆವ್ವದ ಹೆಸರು ಹೇಳ್ದೆ ಅಯ್ಯ ದೆವ್ವನ ಅಂತಾರ. ಇಲ್ಲ ಪ್ರಿಯರೇ, ಗಡ ಗಡ ಅಂತ ನಡುಗ್ತಾರೆ. ಏನಕ್ಕಂದ್ರೆ ಇದಕ್ಕೆ ಕಾರಣನೇ ಇಲ್ದಿರೋ ಹೋಗಿದೆ. ಸತ್ತವರು ದೆವ್ವಗಳಾಗಿ ಬರ್ತಾರೆ ಎಂದು, ಅದರಲ್ಲಿ ಕೇವಲ ಸ್ತ್ರೀಯರು ಮಾತ್ರವೇ ದೆವ್ವಗಳಾಗಿ ಬರ್ತಾರೆ ಅಂತಾರೆ. ಏನು ಪುರುಷರು ದೆವ್ವಗಳಾಗಿ ಬರೋದಿಲ್ವಾ? ಪುರುಷರು ದೆವ್ವಗಳಾಗಿ ಬರೋದಿಕ್ಕೆ ಅವ್ರಿಗೆ ಶಕ್ತಿವಿಲ್ವಾ? ಆಲೋಚಿಸಿ, ದೆವ್ವವನ್ನು ಈ ಪ್ರಪಂಚ ಎಷ್ಟೋ ರೂಪಗಳಿಂದ ತೋರಿಸ್ತಾ ಇದೆ. ಇಷ್ಟಕ್ಕೂ ದೆವ್ವಕ್ಕೆ ರೂಪವಿದೆಯಾ? ಒಂದು ವೇಳೆ ದೆವ್ವಕ್ಕೆ ರೂಪ ಅನ್ನೋದೇ ಇದ್ರೆ ಅದು ಯಾವ ರೂಪದಲ್ಲಿ ಇರುತ್ತೆ? ನಿಜವಾಗಿ ದೆವ್ವ ಅನ್ನೋದಿದ್ರೆ ಅದು ಯಾವ ರೂಪದಲ್ಲಿ ಇರುತ್ತೆ ಅನ್ನೋದನ್ನ ನಾವು ಬೈಬಲ್ ನೋಡಿದ್ರೆ, ಲೋಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 39ನೇ ವಚನ. ಲೋಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 39ನೇ ವಚನ. ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಕಾಣಿಸುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದು ಹೇಳಿದನು. ಯೇಸು ಕ್ರಿಸ್ತ ಅವರು ಏನಂತ ಹೇಳ್ತಾ ಇದಾರೆ? ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಕಾಣಿಸುವ ಪ್ರಕಾರ ನನಗೆ ಎಲುಬುಗಳು ಮಾಂಸಗಳು ಉಂಟು, ಆದ್ರೆ ಅವು ಭೂತಕ್ಕಿಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ದೆವ್ವಕ್ಕೆ ಏನು ಇರೋದಿಲ್ಲ? ಮಾಂಸವು ಎಲುಬುಗಳು ಇರೋದಿಲ್ಲ. ಒಂದ್ ರೂಪವಾಗಿ ಕಾಣಿಸ್ಬೇಕಂದ್ರೆ ಅದನ್ನು ಏನನ್ನ ಹೊಂದಿರ್ಬೇಕು? ಪದಾರ್ಥವನ್ನು ಹೊಂದಿರ್ಬೇಕು, ಆಗ್ಲೇ ಅದು ನಮ್ಗೆ ಕಾಣಿಸುತ್ತೆ. ಅಂದ್ರೆ ಇದೊಂದು ದೊಡ್ಡ ಕಥೆ ನಮ್ಗೆ ಅರ್ಥ ಆಗುತ್ತೆ. ದೆವ್ವಕ್ಕೆ ರೂಪಗಳು ಮಾಂಸಗಳು ಇಲ್ದಿರುವಾಗ ಅದು ಹೇಗ್ ಬರುತ್ತೆ ಅನ್ನೋದು ನಾವು ಬೈಬಲ್ ನಲ್ಲಿ ನೋಡಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ. ಆತನನ್ನು ಗದಿರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ಅಂತ ಹೇಳ್ತಾನೆ. ಇಲ್ಲಿ ದೆವ್ವ ಅನ್ನೋದು ಬಂದಿದೆ. ಹೇಗಂದ್ರೆ ಪೇತ್ರನ ಹತ್ರ ದೆವ್ವ ಬಂದಿದೆ, ಪೇತ್ರನಿಗೆ ದೆವ್ವ ಹಿಡಿದಿದೆ. ಇದು ಯೇಸು ಕ್ರಿಸ್ತವರು ಏನಂತ ಹೇಳ್ತಿದಾರೆ? ಪೇತ್ರನಿಗೆ ದೆವ್ವ ಹಿಡಿದಿದೆ. ಅದಕ್ಕೆ ಯೇಸು ಕ್ರಿಸ್ತವರು ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ಹಿಂದೆ ಹೋಗು ಅಂತ ಹೇಳ್ತಾ ಇದಾರೆ. ಅಂದ್ರೆ ಪೇತ್ರನ ಹತ್ರ ದೆವ್ವ ಹೇಗ್ ಬಂತು? ಬಿಳಿ ಸೀರೆ ಹಾಕೊಂಡು ಕೆಂಪು ಬೆಂಕಿಯನ್ನ ಕಕ್ಕೊಂಡ್ ಬಂತ? ಹೇಗ್ರಿ ಬಂತು ದೆವ್ವ? ಅಂದ್ರೆ ದೆವ್ವ ಹೇಗ್ ಬರುತ್ತಂದ್ರೆ ಮನುಷ್ಯರ ಆಲೋಚನೆಗಳಲ್ಲಿ ದೆವ್ವ ಬರುತ್ತೆ. ದೆವ್ವ ಹೇಗ್ ಬರುತ್ತೆ? ಮನುಷ್ಯರ ಆಲೋಚನೆಗಳಲ್ಲಿ ದೆವ್ವ ಬರುತ್ತೆ. ಅಂದ್ರೆ ಮನುಷ್ಯರು ಅನ್ಕೊಳ್ಳುವ ಹಾಗೆ ದೆವ್ವ ಬರೋದಿಲ್ಲ. ದೆವ್ವ ಹೇಗ್ ಬರುತ್ತಂದ್ರೆ ಮನುಷ್ಯರು ಆಲೋಚನೆಗಳಲ್ಲಿ ದೆವ್ವ ಬರುತ್ತೆ. ಇಷ್ಟಕ್ಕೂ ಸತ್ತವರು ದೆವ್ವಗಳಾಗಿ ಬರ್ತಾರ ಅನ್ನೋದನ್ನ ನಾವು ಆಲೋಚಿಸಿದ್ರೆ, ಯೆಶಾಯನ ಗ್ರಂಥ 26ನೇ ಅಧ್ಯಾಯ 14ನೇ ವಚನ. ಯೆಶಾಯನ ಗ್ರಂಥ 26ನೇ ಅಧ್ಯಾಯ 14ನೇ ವಚನ, 2ನೇ ಮಾತು. ಸತ್ತವರು ಪುನಃ ಬದುಕೋದಿಲ್ಲ, ಪ್ರೇತಗಳಾಗಿ ಎದ್ದು ಬರೋದಿಲ್ಲ. ಇಲ್ಲೇನಂತ ಹೇಳ್ತಾ ಇದ್ರೆ, ಸತ್ತವರು ಪುನಃ ಬದುಕೋದಿಲ್ಲ, ಪ್ರೇತಗಳಾಗಿ ಎದ್ದು ಬರೋದಿಲ್ಲ. ಅಂದ್ರೆ ಸತ್ತವರು ಈ ಭೂಮಿ ಮೇಲೆ ಬರ್ತಾ ಇಲ್ಲ ಅಂದ್ರೆ ಅವರು ಯಾವ್ದೋ ಒಂದು ಲೋಕದಲ್ಲಿ ಇರ್ಬೇಕು. ಆ ಲೋಕ ಯಾವುದು? ಅದು ಎಲ್ಲಿದೆ? ಈ ಭೂಮಿ ಮೇಲೆ ಸಾಯ್ತಿರೋ ಮನುಷ್ಯನು ಈ ಭೂಮಿ ಮೇಲೆ ನಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅವ್ನು ಯಾವ್ದೋ ಒಂದು ಲೋಕದಲ್ಲಿ ಇರ್ಬೇಕು. ಆ ಲೋಕ ಯಾವುದು ಅನ್ನೋದನ್ನ ನಾವು ಬೈಬಲ್ ನಲ್ಲಿ ಕೇಳಿದ್ರೆ, ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಮೋಡ ಹರಿದು ಮಾಯವಾಗುವಂತೆ
ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರೋದಿಲ್ಲ. ಅಂದ್ರೆ ಪಾತಾಳಕ್ಕೆ ಇಳಿದು ಹೋದವನು ಯಾರು? ತಿರುಗಿ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ಸತ್ತವ್ರು ಏನಾಗ್ತಾ ಇದಾರೆ, ಎಲ್ಲಿಗೆ ಹೋಗ್ತಾ ಇದಾರೆ? ಪಾತಾಳದಲ್ಲಿ ಬಂದಿ ಆಗಿದ್ದಾರೆ ಎಂದು ನಮ್ಗೆ ಅರ್ಥ ಆಗುತ್ತೆ. ಇದು ತಿಳಿಯದ ಲೇಖಕರು, ಪಂಡಿತರು, ಸಿನಿಮಾ ದರ್ಶಕರು ಹುಚ್ಚು ಹುಚ್ಚು ಸಿನಿಮಾಗಳನ್ನ ತೆಗೆದ್ಬಿಟ್ಟು ದೊಡ್ಡ ದೊಡ್ಡ ಕಥೆಗಳನ್ನ ಬರ್ದ್ಬಿಟ್ಟು ಸಮಾಜವನ್ನು ಮೋಸ ಮಾಡಿ ದೆವ್ವ ಹಿಡಿದ ಸಮಾಜವನ್ನ ಬದಲಾಯಿಸ್ತಾ ದೆವ್ವದ ಆಲೋಚನೆಗಳಿಂದ ಬದುಕ್ತಾ ಇದ್ದಾರೆ. ಪ್ರಿಯರೇ, ಇಂತಹ ಮಹಾಜ್ಞಾನವನ್ನು ತಿಳಿದುಕೊಂಡ ನೀವು ದೇವರ ಭಯದಿಂದ ಬದುಕ್ತಿರೋ ಇಲ್ಲ ದೆವ್ವದ ಭಯದಿಂದ ಜೀವಿಸ್ತಿರೋ ನಿರ್ಣಯ ನಿಮ್ಗೆ ಬಿಡ್ತಾ ಈ ನನ್ನ మాటಗಳನ್ನ ముగిస్తా ఇದ್ದೀನಿ. మీలో చాలా మందికి అర్థమైపోవచ్చు, ఎందుకంటే తెలుగు భాష కాదు కాబట్టి. దెయ్యం అంటే ఏంటి, అది ఎలా ఉంటుంది, అసలు యేసుక్రీస్తు దెయ్యం కోసం ఏం చెప్పాడు, సమాజం దెయ్యం అంటే ఎలా భయపడుతుంది, దేవుడు అంటే ఎలా భయం లేకుండా ఉన్నది అన్న దానికోసం బైబిల్లో వివరించి చెప్పాడు.